ವಿಜ್ಞಾನ ಎಂಬುದು ಆಧ್ಯಾತ್ಮಿಕ ಸತ್ಯದ ಪುಟ್ಟ ಕೂಸು. ವೀರೇಶಾನಂದ ಸರಸ್ವತಿ ಸ್ವಾಮೀಜಿ. ವಿಜ್ಞಾನ ಎಂಬುದು ಇಂದ್ರಿಯ ಗ್ರಾಹ್ಯವಾದ ಸತ್ಯವಾದ್ರಿಂದ ಅಧ್ಯಾತ್ಮ ಕೇಂದ್ರದ ಇಂದ್ರಿಯಾತೀತ ಸತ್ಯದ ಒಂದು ಪುಟ್ಟ ಕೂಸು ಎಂದು ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಪಟ್ಟಣದ ಲಯನ್ಸ್ ಭವನದಲ್ಲಿ ಲಯನ್ಸ್ ಕ್ಲಬ್, ಸುರಭಿ ಸಂಗಮ, ರೋಟರಿ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕರ್ನಾಟಕ ಬ್ಯಾಂಕ್ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮತ್ತು ಸ್ವಾತಂತ್ರ್ಯ ಯೋಧ ಡಿ ರಾಮಸ್ವಾಮಿ ಚರ್ಚಾ ಸ್ಪರ್ಧೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಅವರು, ಅಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಬೇರೆ ಬೇರೆಯಲ್ಲ, ಅವುಗಳಲ್ಲಿ ವೈರುಧ್ಯವಿಲ್ಲ. ಮನುಷ್ಯನ ಇಂದ್ರಿಯ ಜ್ಞಾನಕ್ಕೆ ಅತೀತವಾದ ಹಂತದಲ್ಲಿ ತಿಳುವಳಿಕೆಯನ್ನ ಅಧ್ಯಾತ್ಮ ನೀಡುತ್ತದೆ. ಹೆಚ್ಚಿನ ಜ್ಞಾನ ನೀಡುವ ಅಧ್ಯಾತ್ಮ ಹಾಗೂ ಸೀಮಿತ ಚೌಕಟ್ಟಿನಲ್ಲಿ ಜ್ಞಾನ ಕೊಡುವ ವಿಜ್ಞಾನ ಎರಡೂ ಒಂದೇ ಕಡೆ ಸಂಚರಿಸುವ ಸಂಬಂಧಪಟ್ಟ ಆವಿಷ್ಕಾರಗಳೇ ಹೊರತು ವೈರುಧ್ಯವಲ್ಲ ಎಂದರು. ಭಾಷಾ ಶಿಕ್ಷಕರುಗಳು ವಿಜ್ಞಾನದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡುವುದು ಬಹಳ ಒಳ್ಳೆಯದು ಎಂದು ಅವರು ಹೇಳಿದರು. ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಬರಹಗಾರ ತುರುವೇಕೆರೆ ಪ್ರಸಾದ್ ಮಾತನಾಡಿದರು. ನಿಮಾನ್ಸ್ ಮಾಜಿ ನಿರ್ದೇಶಕ ಡಾಕ್ಟರ್ ಡಿ ನಾಗರಾಜ್ ಅಧ್ಯಕ್ಷತೆ ವಹಿಸಿದರು. ಭಾರತೀಯ ಸೇನೆಯ ಎಕ್ಸ್ ನಾಯಕ ಎಸ್.ಸಿ. ಹನುಮಂತರಾಯ ಅವರನ್ನು ಸನ್ಮಾನಿಸಲಾಯಿತು. ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಇದರ ಆಧಾರದ ಮೇಲೆ, ವಿಜ್ಞಾನದ ಆಧಾರದ ಮೇಲೆ ನಾನು ಅಧ್ಯಾತ್ಮವನ್ನು ನಿಮ್ಮ ಮುಂದೆ ಬಿಂಬಿಸ್ತೇನೆ. ಸರಿಯಾಗಿ ಕೇಳಿಸ್ಕೋಬೇಕು. ಹಾಗಾಗಿ ವಿಜ್ಞಾನ ಎಂಬುದು ಇಂದ್ರಿಯ ಗ್ರಾಹ್ಯವಾದ ಸತ್ಯವಾದ್ದರಿಂದ ಇದು ಆಧ್ಯಾತ್ಮವೆಂಬ ಇಂದ್ರಿಯಾತೀತ ಸತ್ಯದ ಒಂದು ಕೂಸು. ವಿಜ್ಞಾನ ಒಂದು ಕೂಸು. ಇಂದ್ರಿಯ ಗ್ರಾಹ್ಯವಾದ ಸತ್ಯವನ್ನು ನಮಗೆ ಕೊಡುತ್ತೆ ಮೆಟೀರಿಯಲ್ ಸೈನ್ಸ್. ಆದರೆ ಆಧ್ಯಾತ್ಮ ಅನ್ನೋದು ಸ್ಪಿರಿಚುವಲ್ ಸೈನ್ಸ್. ಇಟ್ ಕ್ಯಾನ್ ಗಿವ್ ಯು ದ ಟ್ರುತ್ ಬಿಯಾಂಡ್ ಸೆನ್ಸ್ ಪರ್ಸೆಪ್ಷನ್. ಮನುಷ್ಯನ ಇಂದ್ರಿಯಗಳ ಜ್ಞಾನಕ್ಕೆ ಅತೀತವಾದ ಹಂತದಲ್ಲಿ ಇದು ತಿಳುವಳಿಕೆಯನ್ನು ಕೊಡುತ್ತದೆ. ಆದ್ದರಿಂದ ಹೆಚ್ಚಿನ ಜ್ಞಾನ ಕೊಡುವ ಆಧ್ಯಾತ್ಮ, ಸೀಮಿತ ಜ್ಞಾನವನ್ನು ಕೊಡುವ ವಿಜ್ಞಾನ, ಇವೆರಡೂ ಕೂಡ ಒಂದೇ ದಾರಿಯಲ್ಲಿ ಸಂಚರಿಸುತ್ತಿರುವ ಸಂಬಂಧಪಟ್ಟ ಆವಿಷ್ಕಾರಗಳೇ ಹೊರತು ಎಂದಿಗೂ ವೈರುಧ್ಯವಲ್ಲ. ಇದನ್ನ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ಸ್ವಲ್ಪ ಈ ಭಾಷಾ ಶಿಕ್ಷಕರು ವಿಜ್ಞಾನವನ್ನು ಒಂಚೂರು ಅಧ್ಯಯನ ಮಾಡೋದು ಒಳ್ಳೆಯದು. ಇವತ್ತು ವಿಜ್ಞಾನ ಓದಿದವರು ಧರ್ಮ ಅಧ್ಯಾತ್ಮದ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಭಾಷಾ ಶಿಕ್ಷಕರು ಎಲ್ಲೋ ಒಂದು ಕಡೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನ ವೈರುಧ್ಯವಾಗಿ ಬಿಂಬಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. NH 1 ಹೋಗುತ್ತೆ, ನ್ಯಾಷನಲ್ ಹೈವೇ 1 ಹೋಗುತ್ತೆ, ಶ್ರೀನಗರ್ ಟು ಲೇಹ್ ಅಂತ ಸುಮಾರು 320 ಕಿಲೋಮೀಟರ್ ದೂರ ಹೋಗುತ್ತೆ. ಮಕ್ಕಳೇ, ಅಲ್ಲಿ ಏನಿದೆ ಅಂತಂದರೆ ಎರಡೂ ಕಡೆ ಬೆಟ್ಟಗಳಿದೆ. ಅವ್ರಿಗೆ ಎತ್ತರ ಎಷ್ಟಿದೆ ಗೊತ್ತಾ? 16,000 ಅಡಿ ಇದೆ. ಆ 16,000 ಅಡಿ ಮೇಲ್ಗಡೆನಲ್ಲಿ ಪಾಕಿಸ್ತಾನಿಗಳು ನಮ್ಮ ಒಂದು ಸೈನ್ಯದ ಒಂದು ಟ್ಯಾಂಕರ್ಗಳು, ಶಿಬಿರಗಳು ಏನಿತ್ತು ಅದನ್ನು ಆಕ್ರಮಣ ಮಾಡಿಕೊಂಡಿದ್ರು. ಯಾಕೆ ಅಂತಂದರೆ ಪ್ರತಿ ವಿಂಟರಲ್ಲಿ ಅಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಎರಡೂ ಕಡೆ ಒಪ್ಪಂದ ಇದೆ. ಆ ಗಡಿ ಒಪ್ಪಂದದ ಪ್ರಕಾರ ಎರಡೂ ಕಡೆಯವರು ಅಲ್ಲಿಂದ ಇಳಿದು ಬರ್ತಾರೆ. ತುಂಬ ಶೀತ ಇರುತ್ತೆ ಅನ್ನೋ ಕಾರಣಕ್ಕೆ ಎರಡೂ ಕಡೆಯವರು ಒಂದು ಒಪ್ಪಂದದ ಮೂಲಕ ಇಳಿದು ಬರ್ತಾರೆ. ಹಾಗೆ ಭಾರತದ ಸೈನಿಕರು ಕೆಳಗೆ ಇಳಿದು ಬಂದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನುಸುಳಿಕೋರು ಅಲ್ಲಿ ಮೇಲೆ ಹೋಗಿ ಅವುಗಳಲ್ಲಿ ಅಡಗಿ ಕೂತಿದ್ದು ನಮ್ಮ ಮೇಲೆ ದಾಳಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾರೊಬ್ಬ ಕುರಿ ಕಾಯ್ತಕ್ಕಂಥ ಕುರಿಗಾಗಿ ಬಂದ್ಬಿಟ್ಟು ಹೇಳ್ತಾನೆ, ಸೊ ಈ ಥರ ಏನೋ ನಡೀತಾ ಇದೆ ಅಲ್ಲಿ ಅಂತ ಹೇಳಿದಾಗ ಇಂಡಿಯನ್ ಆರ್ಮಿ ಅಲರ್ಟ್ ಆಗಿ ಸೊ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅದನ್ನು ಬಿಡಿಸ್ಕೊಂಡು ಬರ್ತಾರೆ. ಅದೊಂದು ದೊಡ್ಡ ಚರಿತ್ರೆ ಮಕ್ಕಳು, ದಯವಿಟ್ಟು ಇವತ್ತು ಹೋಗಿ ಓದಿ, ಹೇಳೋಕ್ಕಾಗಲ್ಲ. ಭಾಳಷ್ಟು ಜನ ಹುತಾತ್ಮರಾಗಿದ್ದಾರೆ. 527 ಆ ಒಂದು ಯುದ್ಧದಲ್ಲಿ. ನೀವು ಸುಮ್ಮನೆ ಯೋಚನೆ ಮಾಡ್ಕೊಳ್ಳಿ, ಒಂದು ತುಂಬ ಬಿಸಿ ಅಂತಂದರೆ 50 ಡಿಗ್ರಿ 60 ಡಿಗ್ರಿ ಸೆಂಟಿಗ್ರೇಡ್ ಹೋಗುತ್ತೆ. ಯಾಕೆಂದರೆ ಹಿಮಗಲ್ಲುಗಳಿರುತ್ತೆ, ಬಿಸಿಲು ಬಿದ್ದಂತಹ ಪ್ರಖರವಾದ ಬಿಸಿಲು ಸುಡ್ತಾ ಇರುತ್ತೆ, ಅಷ್ಟು ಡಿಗ್ರಿಗೆ ಹೋಗುತ್ತೆ. ರಾತ್ರಿ ಹೊತ್ತು ವಾಪಸ್ ಉಲ್ಟಾ ಹೋಗುತ್ತೆ, -120 -60 ಅಷ್ಟು. ನಮಗೆ 0 ಡಿಗ್ರಿಗೆ ಬಂದರೆ ಇರೋಕ್ಕಾಗಲ್ಲ. 12 ಡಿಗ್ರೀಸ್ ಕಾಶಿನಲ್ಲಿ 6 ಡಿಗ್ರಿ ಇದ್ದರೆ ನಮ್ಗೆ ಇರೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಮೈನಸ್ಗೆ ಹೊರಟೋಗ್ಬಿಟ್ರೆ ಏನಾಗಬೇಕು? ಸೊ ನಮಗೆ ಒಂದು ಸರಿಯಾದಂಥ ಬೂಟ್ ಇಲ್ಲ. ಅವತ್ತಿನ ಕಾಲದಲ್ಲಿ ಸೈನ್ಯದ ಸ್ಥಿತಿ ತುಂಬ ಕೆಟ್ಟ ಸ್ಥಿತಿ ಇತ್ತು ಸೈನ್ಯ. ಹಾಗಾಗಿ ಅವತ್ತು ಸೈನಿಕರಿಗೆ ಸರಿಯಾದಂಥ ಬೂಟ್ಗಳಿತ್ತಿಲ್ಲ, ಅವ್ರಿಗೆ ಬೇಕಾದಂಥ ಒಂದು ಏನು ಬೆಚ್ಚನೆಯ ಹೊದಿಕೆಗಳಿರ್ತವೆ ಅದಿರ್ತಿತ್ತಿಲ್ಲ, ವೆಪನ್ಸ್ ಇತ್ತಿಲ್ಲ ನಮ್ಮ ಹತ್ರ. ಇವತ್ತಿನಂಥ ಅತ್ಯಾಧುನಿಕ ಅಸ್ತ್ರಗಳು ಅವತ್ತಿನ ಬಂದಿತ್ತಿಲ್ಲ. ಇವತ್ತು ನಮ್ಮ ಹತ್ರ ಬ್ರಹ್ಮೋಸ್ ಅದೆಲ್ಲ ಇದೆ ನಮ್ಮ ಹತ್ರ. ನೀವೆಲ್ಲ ಮನೆ ನೋಡಿದ್ದೀರಾ.
ಕೇಳಿದ್ರಿ ಅಲ್ವಾ, ಟಿ ವಿಲೆಲ್ಲ ನೀವೆಲ್ಲ ಕೇಳಿದ್ರಿ. ಅವತ್ತು ಆ ಥರದೆಲ್ಲ ಇದ್ದಿಲ್ಲ. ಆದಾಗ್ಯೂ ಕೂಡ ನಮ್ಮ ಸೈನಿಕರು ಅವ್ರನ್ನೆಲ್ಲ ಬೆನ್ನತ್ತಿ ಅಲ್ಲಿ ಹೋಗಿ ಎದೆಗೆ ಗುಂಡು ಹೊಡೆಸ್ಕೊಂಡು ಸತ್ತರು. ನಮಗೆ ಒಂದು ಆ ಬಲಿದಾನದ ಮೂಲಕ ನಮಗೆ ವಾಪಸ್ಸು ಕಾರ್ಗಿಲ್ ನಾವು ಇದನ್ನೆಲ್ಲ ಟೈಗರ್ ಹಿಲ್ ಅದನ್ನೆಲ್ಲ ವಶಪಡಿಸ್ಕೊಂಡ್ವಿ. ಹಾಗಾಗಿ ಈ ದಿನ ಒಂದು ಪುಣ್ಯವಾದಂಥ ದಿನ. ಆ ಎಲ್ಲ ಸೈನಿಕರಿಗೆ ನಾವು ಒಂದು ನಿಮಿಷ ಒಂದು ನಮನವನ್ನು ಸಲ್ಲಿಸೋಣ. ದಯವಿಟ್ಟು ಎಲ್ಲ ನಿಂತು ತಮ್ಮ ಜೀವನ ಕೊಟ್ಟರು, ಕೆಲವರು ಬದುಕಿ ಕೂಡ ಬಂದರು. ಸೊ ಆ ಒಂದು ಸ್ಮರಣೆಯನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಏಕೆಂದರೆ ನಮ್ಮ ಚರಿತ್ರೆಯ ಒಂದೊಂದು ಘಟನೆ ಕೂಡ ನಮಗೆ ಭವಿಷ್ಯದ ದಿಕ್ಸೂಚಿಯಾಗಿರಬೇಕು. ಸೊ ಹಾಗಾಗಿ ಅದು ನಮಗೆ ನಮ್ಮ ಐಕ್ಯತೆಗೋಸ್ಕರ, ನಮ್ಮ ಭಾವನಾತ್ಮಕವಾದಂಥ ಒಟ್ಟುಗೂಡಿಕೆಗೆ, ಸಮಗ್ರತೆಗೆ, ಅಖಂಡತೆಗೆ ಅದು ಒಂದು ಪಾಠ ಆಗಬೇಕು. ಸೊ ಆ ಕಾರಣಕ್ಕೋಸ್ಕರ ನಾವು ಚರಿತ್ರೆಯನ್ನು ಓದಬೇಕು. ಅದು ಇನ್ಸ್ಪೈರ್ ಆಗ್ತಾ ಇರಬೇಕು. ಪ್ರತಿ ಸಾರಿ ನಮ್ಮ ನೆನಪಿಗೆ ಬಂದಾಗ ಸೊ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಉದ್ದೀಪನ ಆಗುತ್ತೆ. ಸೊ ಆ ಚೈತನ್ಯದ ಮೂಲಕ ನಾವು ಸುದೃಢವಾದಂಥ ಒಂದು ರಾಷ್ಟ್ರ ನಿರ್ಮಾಣವನ್ನು ಮಾಡ್ಬೋದು. ಮತ್ತು ತುಂಬ ಬಲಶಾಲಿಗಳಾದಂಥ ಒಂದು ಯುವ ಪಡೆಯನ್ನು ಕಟ್ಟಬಹುದು. ಸೊ ಯಾವ ದೇಶ ಇವತ್ತು ಪಟ್ಟಣ ಪಂಚಾಯತ್ ಸದಸ್ಯ ಚಿದಾನಂದ, ಶ್ರೀ ಸತ್ಯ ಗಣಪತಿ, ಸೇವಾ ಸಮಾಜದ ಅಧ್ಯಕ್ಷ ಆರ್ ಮಲ್ಲಿಕಾರ್ಜುನ್ ಇನ್ನರ್ವಿಲ್, ಕ್ಲಬ್ ಆಫ್ ಸಂಕಲ್ಪದ ಅಧ್ಯಕ್ಷೆ ಇಂದಿರಾ ಪ್ರಭಾಕರ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ಎನ್ ಪರಮೇಶ್ವರ ಸ್ವಾಮಿ, ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ಸೇರಿದಂತೆ ಲಯನ್ಸ್ ಪದಾಧಿಕಾರಿಗಳು, ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ್ ವೈಭವ ನ್ಯೂಸ್, ತುರ್ಬೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.